ಸ್ವಾಗತ. ನಾನು ಚಿರಸ್ ಮಾತುಮಣಿ. ಇವತ್ತಿನ ಹೆಡ್ಲೈನ್ಸ್. ಮಿಲನ ಶಾದಿ ಮಾಲ್ನಲ್ಲಿ ನಡೆದ ಮದುವೆ ಸಮಾರಂಭ. ಚನ್ನಪಟ್ಟಣದ ವಧು ಮಾಗಡಿಯವರನ ವಿವಾಹ ಸಮಾರಂಭ. ಊಟದ ನಂತರ ಐಸ್ ಕ್ರೀಮ್ ತಿಂದ ಅರ್ಧ ಗಂಟೆಯಲ್ಲಿ ಶುರುವಾಯಿತು ವಾಂತಿ ಭೇದಿ. ರೇವಣ್ಣರನ್ನು 4 ದಿನಕ್ಕೆ ಕಸ್ಟಡಿ ಪಡೆದ ಎಸ್ಐಟಿ ಅಧಿಕಾರಿಗಳು. ರೇವಣ್ಣನಿಗೆ ಕಾನೂನು ಸಂಕಟ ಮತ್ತಷ್ಟು ಹೆಚ್ಚಾಗುತ್ತದ? ಬಂಧ ಮುಕ್ತಕ್ಕಾಗಿ ರೇವಣ್ಣ ಮುಂದೆ ಏನೆಲ್ಲ ಮಾಡಬಹುದು? ರೇವಣ್ಣನಿಗೆ ಕಿಡ್ನಾಪ್, ಲೈಂಗಿಕ ದೌರ್ಜನ್ಯ ಆರೋಪದ ಮಸಿ. ಇದೊಂದು ರಾಜಕೀಯ ಷಡ್ಯಂತ್ರ ಎಂದ ರೇವಣ್ಣ. ಮಾಜಿ ಸಚಿವರನ್ನ 4 ದಿನಗಳ ಕಸ್ಟಡಿ ಪಡೆದ ಎಸ್ಐಟಿ. ಪೆನ್ಡ್ರೈವ್ ಪ್ರಕರಣ ರಾಜಕೀಯ ಕೇಸರಿ ರಚ್ಚಾಟಕ್ಕೆ ಕಾರಣ. ಸಂತ್ರಸ್ತೆಯ ಕಿಡ್ನಾಪ್ ಪ್ರಕರಣದಲ್ಲಿ ಎಸ್ಐಟಿ ವಶದಲ್ಲಿ ರೇವಣ್ಣ. ಪ್ರಜ್ವಲ್ ವಿರುದ್ಧ ಯೂತ್ ಕಾಂಗ್ರೆಸ್ ಕಾರ್ಯಕರ್ತರ ಪ್ರತಿಭಟನೆ. ಬೆಂಗಳೂರು, ಮಂಗಳೂರು, ಚೆನ್ನೈ ಏರ್ಪೋರ್ಟ್ನಲ್ಲಿ ಹೈ ಅಲರ್ಟ್. ಬೆಂಗಳೂರಿಗೆ ಬಂದು ಶರಣಾಗತಿದ್ದರೆ ಎಸ್ಐಟಿಯಿಂದ ಅರೆಸ್ಟ್. ಯಾರಿಗೂ ತಿಳಿಯದಂತೆ ಎಚ್ಡಿಡಿ ಮನೆಯಲ್ಲಿ ಹೋಗಬಹುದು. ಅಪ್ಪ ಅಮ್ಮನ ಹೆಸರು ಹೇಳಿಕೊಂಡು ಕರೆ ಬಂದ್ರೆ ಬಿ ಅಲರ್ಟ್. ಎಮೋಷನಲ್ ಬ್ಲಾಕ್ ಮೇಲ್, ಸೈಬರ್ ಕ್ರೈಮ್ ಫುಲ್ ಆಗುವುದು ಪಕ್ಕ. ಸೈಬರ್ ಕದಿಮರ ವಂಚಕರ ಜಾಲಕ್ಕೆ ಬಿದ್ರೆ ಕ್ಲೀನ್ ಆಗುತ್ತೆ ಅಕೌಂಟ್. ಬಿಸಿಲಿನ ಅತಿಯಾದ ಶಾಖದಿಂದ ಬತ್ತಿ ಹೋಗ್ತಿವೆ ನಗರದ ಒಂದೊಂದು ಕೆರೆಗಳು. ದಿನದಿಂದ ದಿನಕ್ಕೆ ರಾಜ್ಯದ ರಾಜಧಾನಿಯಲ್ಲಿ ಹೆಚ್ಚಾಗುತ್ತಿದೆ ಭೀಕರ ಬಿಸಿಲು. ಬೋಟಿಂಗ್ ಮಾಡುವ ಜಾಗದಲ್ಲಿ ವಾಕಿಂಗ್ ಮಾಡುವಷ್ಟು ನೀರಿನ ಮಟ್ಟ ಕುಸಿತ. ತೋಟದಲ್ಲಿದ್ದರೂ ಕಾರ್ಮಿಕರಿಂದ ನೀಡಿದ ಹೇಳಿಕೆಯಿಂದ ಎಸ್ಐಟಿಗೆ ಗೊಂದಲ. ರಕ್ಷಣೆ ಆಗುವುದು ತೋಟದ ಮನೆಯಲ್ಲ ಅಥವಾ ಬಸ್ ನಿಲ್ದಾಣದಲ್ಲ. ಕಾಳೇನಹಳ್ಳಿ ತೋಟದ ಮನೆಯಲ್ಲಿ ಆಶ್ರಯ ಪಡೆದ ಸಂತ್ರಸ್ತ ಮಹಿಳೆ. ಓರ್ವ ರೈತನ ಮೇಲೆ ದಾಳಿ ಮಾಡಿ ಕೊಲೆ ಮಾಡಿದ ದುಷ್ಕರ್ಮಿಗಳು. ಕಾರ್ಯಕ್ರಮ ಮುಗಿಸಿ ಮನೆಗೆ ವಾಪಸ್ ಆಗುವಾಗ ನಡೆದ ಗಲಾಟೆ. ಲೋಕಲ್ ರೈಲಿನ ಬೋಗಿಯಲ್ಲಿ ರೈತನ ಕೊಲೆ. ಪೊಲೀಸರಿಂದ ತನಿಖೆ. ಚುನಾವಣಾ ಬ್ಯುಸಿಯಲ್ಲೂ ದೇವರ ದರ್ಶನ ಪಡೆದ ಪ್ರಧಾನಿ. ರಾಮಲಲ್ಲಾನ ವಿಗ್ರಹ ಮುಂದೆ ಪಿಎಂ ಸಾಷ್ಟಾಂಗ ನಮಸ್ಕಾರ. 140 ಕೋಟಿ ಜನರ ಪರವಾಗಿ ಮೋದಿ ಕೇಳಿಕೊಂಡಿದ್ದು ಏನು? ಎಸ್, ಇದಾಗಿತ್ತು ಇವತ್ತಿನ ಅಪ್ಡೇಟ್ಸ್. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ನಮ್ಮ ವಿಜಯ್ ನ್ಯೂಸ್. ಭರವಸೆ ಬದುಕಿನ ವಿಜಯ. ನೀವು ನೋಡ್ತಾ ಇದ್ದೀರಾ ನಮ್ಮ ವಿಜಯ್ ನ್ಯೂಸ್. ಭರವಸೆ ಬದುಕಿನ ವಿಜಯ.